ವೆರಿ ಗುಡ್. ಓಕೆ, ಸೊ ಅಮೃತ ಫಸ್ಟ್ ಪ್ರಾಬ್ಲಮ್ ಏನಿತ್ತು ಹೇಳ್ತಿ? ಅಮೃತ ಫಸ್ಟ್ ಪ್ರಾಬ್ಲಮ್ ಏನಿತ್ತು ಹೇಳಿ? 1/3 1/3 plus okay plus 3/4 3/4. ಸೊ ಏನಾತಿಲ್ಲಿ ಲಸ ನಾವು ಕ್ವಿಕ್ ಆಗಿ ಮಾಡ್ಕೊಂತ ಹೋಗ್ತೀನಿ, ನೀವು ಮಾರ್ಕ್ ಹಾಕೊಳ್ರಿ, ನೋಡೋಣ ಎಲ್ಲಾರ್ದು ಫುಲ್ ಔಟ್ ಆಫ್ ಔಟ್ ಆಗ್ತೈತೆ ಇಲ್ಲ ಅಂತ. ಲಸ 3 4 12 ಓಕೆ. ಸೊ 4 3 3 4 4 ಪ್ಲಸ್ 3 9 ಎಷ್ಟಾಯ್ತು? 9 4 12. ಓಕೆ, ಈಗ ಇದನ್ನ ಇಲ್ಲಿ ಓಕೆ ಇಷ್ಟೇ ಇರಲಿ, ನೋಡೋಣ ಆಮೇಲೆ. ದಶಮಾಂಶದ ಕೇಳಿದ್ರೆ ಅದನ್ನ ಆಮೇಲೆ ನೋಡೋಣ. ನೆಕ್ಸ್ಟ್ ಯಾವ್ದಿತ್ತು? ಸರಿ 5/4 ಈಗ ಅಮೃತ ಒಂದು 2 3 ಹೇಳಿ ಆಮೇಲೆ ಮುಂದೆ ಹೋಗೋಣ. ಕ್ವಿಕ್ ಆಗಿ 5/4 minus 1/2 ಅಮೃತ ಹೇಳು. 1/2 ಸರ್. ಓಕೆ, ನಾ ಇನ್ನು ಹಂಗನೂ ನೋಡಿ ಹೇಳ್ಬೋದು. ಆಕ್ಚುಲಿ 5/4 ಅಂದ್ರೆ ಆಕ್ಚುಲಿ ಎಷ್ಟು ಗೊತ್ತೈತಿ? 1 ಮೇಲೆ ಗಿರ್ದ ಆಯ್ತಿದು. 5ರಾಗ 4 ಮಂದಿ ಒಂಚೂರ ಒಬ್ಬರಿಗೆ 1 ಮೇಲೆ ಗಿರ್ದ ಬರ್ತೈತಿ ನೋಡಿ. 1 ಮೇಲೆ ಗಿರ್ದ ಒಳಗೆ ಅರ್ಧ ಕಳೆದ್ರೆ ಎಷ್ಟ್ ಆಕೈತಿ? ಪೂರ್ಣ ಉಳಿಬೇಕು. 3/4 ಬರ್ಬೇಕಿದ್ರೆ ಆನ್ಸರ್. 3/4 ಸೊ ಎರಡ್ಲೆ ನೋಡಿ, ನಾ ಬಾಯಿಲ್ ಹೆಂಗ್ ಮಾಡಿದ್ನಿ ಅದನ್ನು ಲಕ್ಷ ಕೊಟ್ಟು ಕಳ್ಕೊರಿ. ಉಳಿದೆಲ್ಲ ನಿಮಗ್ ಬರ್ತೈತಿ ಈಗಾಗ್ಲೇ, ಆದ್ರೆ ನಾ ಬಾಯಿಲ್ ಹೆಂಗ್ ಮಾಡಿದ್ನಿ ಅದನ್ನು ಸ್ವಲ್ಪ ಲಕ್ಷ ಕೊಟ್ಟ ಮಾಡ್ಕೊಳ್ರಿ. 3/4. ಓಕೆ, ನೆಕ್ಸ್ಟ್ 7/9 ಅನಿತಾ ಹೇಳು. ನೆಕ್ಸ್ಟ್ ಅನಿತಾ. ಓಕೆ, 7/9 ಅನಿತಾ ಹೇಳು, ಕಂಟಿನ್ಯೂ ಮಾಡು. ಪ್ಲಸ್ 5/6 ಹೇಳು. 5/6 ಅಗೇನ್. ಓಕೆ, ಸೊ 9. ನಾನು ಈಗ 2 ತರ ಮಗ್ಗಿ ಒಳಗೆ ಇರ್ಬೇಕಾದದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ದೊಡ್ಡದ ಸಂಖ್ಯೆದ ಮಗ್ಗಿ ಅನ್ಕೊಂತ ಹೋಗ್ಕೊಂಡ್ರು. 9 9 2 18 ಐತಿ 2 ತರ. ಸೊ 6 1 6 3 9 2 7 14 ಪ್ಲಸ್ 5 15 ಎಷ್ಟಾಯ್ತು? 29 ಡಿವೈಡೆಡ್ ಬೈ 18. ಕರೆಕ್ಟಾ? 18. yes sir. ನೋಡ್ರಿ ಎಷ್ಟು ಮಂದಿದು ತಪ್ಪು ಬರಾಕತೈತಿ. ಸರಿ ಒಂದೇದ್ ಬಿಟ್ರಿ ಅವ್ರಿ. ಇರ್ಲಿ ಮಾಳೇಶ್, ನಿಂದ ಯಾಕೆ ತಪ್ಪು ಬಂತಿದ್ದು? 19/18 ಹೆಂಗ್ ಬಂತು ಮಾಳೇಶ್? ನೋಡು 19/18 ಬರಬಾರ್ದು, 29/18. ನಿಂದ ಯಾಕೆ ತಪ್ಪಿತು ನೋಡ್ಕೋ. ಸರ್ ಟೈಪೇ ಮಾಡ್ದ ತಪ್ಪ್ರಿ. ಓಕೆ ಓಕೆ ಅನಿತಾ, ನೆಕ್ಸ್ಟ್ ಒನ್. 10 whole 1/2 ಫಾಸ್ಟ್ ಆಗಿ ನಾವು ಮುಂದೆ ಹೋಗ್ಬೇಕು. 10 whole 1/2 10 whole 1/2 ಎಷ್ಟು ಹೋಲ? 10 whole 1/2 10 ಪೂರ್ಣಾಂಕ 1 minus 4 whole 1/2 4 whole 1/2 10 ಒಳಗೆ 4. ಕರೆಕ್ಟ್. 10 ಒಳಗೆ 4 ಹೋದ್ರೆ ಎಷ್ಟು ಉಳಿಬೇಕು? 6 ಉಳಿಬೇಕು, ಹೌದಿಲ್ಲ? ಸೊ ಇದು ನಾವು ಹೆಂಗ್ ಮಾಡ್ಕೋತೀವಿ? ಮೊದಲ ಎರಡೂನು ವಿಷಮ ಭಿನ್ನ ರಾಶಿಗಳಾಗಿ ಮಾಡ್ಕೋಬಹುದು. 10 2 20 21 2 ಮೈನಸ್ 4 2 8 1 9 9 2. ಸೊ 2 ಬಂತು. 21 ಮೈನಸ್ 9 ಎಷ್ಟಾಯ್ತು? 12 2 ಕಡ್ತಾ ಹೊಡೆದ್ರೆ ಎಷ್ಟಾಯ್ತು? 2 1 2 6 6 ಬಂತು. 10 ಒಳಗ 4 ಕಳೆದ್ರೆ ಇದು 10.5 ಐತಿ. ಮೈನಸ್ 4.5 ಮಾಡಿದ್ರೆ 6 ಬರ್ಬೇಕು. ಅಷ್ಟ ಬಂತು ಇಲ್ಲಿ ಸೆಕೆಂಡ್ಸ್. ಓಕೆ, ಏನಾದ್ರು ಡೌಟ್ ಅದಾವ ಇದ್ರೊಳಗ? ಯಾರಿಗಾದ್ರು ಕೈ ಎತ್ತರಿ. ಡೌಟ್ ಇದ್ರೆ ಅವ್ರೆಲ್ಲ ಕೈ ಇಳಿಸ್ಬಿಡ್ರಿ. ಕೈ ಯಾರಿಗಾರು ಡೌಟ್ ಇದ್ರೆ ಅಷ್ಟೇ ಕೈ ಎತ್ತರಿ. ಓಕೆ, ಅನುಷಾ ಗಡ್ಡಿ ಹೇಳ್ತೀನಿ.
ಯಾರ್ದೋ ಸೌಂಡ್ ಬರಾಕತೈತಿ ನಿಮ್ ಮನ್ಯಾಗಿನವ್ರು ಮಾತಾಡೋದು ಪೇರೆಂಟ್ಸ್ ಮಾತಾಡೋ ಸೌಂಡ್ ಬರಾಕತೈತಿ ಯಾರ್ದು ಎಲ್ಲ ಮ್ಯೂಟ್ ಅದಾವಲ್ಲ ಓಕೆ ಅನುಷಾ ಹೇಳ್ತಿ ಅನುಷಾ ಹೇಳು ಅನುಷಾ ಗಡ್ಡಿ ಹೇಳು ನೆಕ್ಸ್ಟ್ ಹೇಳು 7/9 7/9 plus 5/6 ಸರ್ ಇದು ಮುಗ್ದೈತ್ರಿ ಇದು ಆಗೈತಿ ಇದಾಗೈತಿ ಹಾ ರೀ ಹಾ ಅನ್ವಿತಾ ಹೇಳು ಅನ್ವಿತಾ ಹೇಳು ಓಕೆ ನೀವು ಇಲ್ಲ ಯಾರು ಹೇಳ್ಬೇಕಂತೀರಿ ಅವ್ರು ಹ್ಯಾಂಡ್ ರೈಸ್ ಮಾಡಿರಿ ನಾನು ಸುಮ್ಮನೆ ಕೇಳ್ತೀನಿ ಒಬ್ಬೊಬ್ರಾದ್ಮೇಲೆ ಯಾರು ಹೇಳ್ಬೇಕನ್ನಾಗತ್ತೀರಿ ಓಕೆ ಭೂಮಿಕಾ ಹೇಳು ಹೇಳ್ತಿ ಭೂಮಿಕಾ ಬಸನಗೌಡ ಹೇಳು ಹೇಳ್ಬೇಕು ಬಸನಗೌಡ ಹೇಳು 3/2 3/2 into 1/3 1/4 into 1/3 sir. ಸೊ ನೋಡ್ರಿ 1/3 sir. 1/3 ಹ್ಞೂ ಸರ್ 1/3. ಸೊ ಎಷ್ಟಾತಿ ಓಕೆ ಇದನ್ನ ಎರಡು ರೀತಿಯಿಂದ ಮಾಡ್ಬೋದು ನೋಡ್ರಿ ಒಂದು ನೀವೇನ್ ಮಾಡ್ಬೋದು ನಾ ಹೇಳಿದ್ನಲ್ಲ ಬೇಸಿಕಲಿ ಅಂಶ ಗುಣಿಸಿ 3 ಛೇದ ಗುಣಿಸಿ 6 ಆಮೇಲೆ 3 1 3 2 ಸೊ 1/2 ಹಿಂಗೂ ಮಾಡ್ಬೋದು ಅಥವಾ ನೀವ್ ಏನ್ ಮಾಡ್ಬೋದು ಕ್ರಾಸ್ ಈ ತರ ಮಾಡ್ಬೋದು ಸೊ ಇದು ಛೇದದೊಳಗೈತಿ ಇದನ್ನ ಡೈರೆಕ್ಟ್ ಆಗಿ ಕಟ್ತಾ ಹೊಡಿಬಹುದು 3 1 3 1 ಸೊ 1 into 1 1 2 into 1 2 ಸೊ 1/2 ಹಿಂಗೂ ಮಾಡ್ಬೋದು ಸೊ ನೀವು ಇದನ್ನ ಇಂಟ್ಯೂಟಿವ್ಲಿ ಡೈರೆಕ್ಟ್ ಆಗಿ ಅರ್ಥ ಮಾಡ್ಕೋಬಹುದು 3/2 ಅಂದ್ರೆ ಏನು ದೀಡ್ ಇದು ಮೂರು ವಸ್ತುಗಳು ಇಬ್ಬರು ಮಂದಿಗೆ ಹಂಚಾಗತ್ತೆ ಸೊ ಅಷ್ಟೆಷ್ಟು ಬರಾಕತ್ತೈತೆ ಒಬ್ಬೊಬ್ಬರಿಗೆ ದೀಡ್ ಐತಿ ದೀಡನ್ನ 1/3 ಗುಣಿಸೋದು ಅಂದ್ರೆ ಇದ್ರಾಗ ಮತ್ತೆ 3 ಭಾಗ ಮಾಡೋದು ಎಷ್ಟಾತು ಅರ್ಧದ್ದು ಬರ್ತಾವ ಲಕ್ಷ ಕೊಟ್ಟು ಕೇಳ್ರಿ ಹಾ ಓಕೆ ಈಗ ನೆಕ್ಸ್ಟ್ ಬಾಳಗೌಡ ಹೇಳು ಹೇಳು ನೆಕ್ಸ್ಟ್ ಯಾವ ರೀತಿ ಹೇಳು 100 into 1/4 100 into 1/4 ಹಾ ಸೊ 100 into 1/4 ಎಷ್ಟು ಬರ್ಬೇಕು 25 ಬರ್ಬೇಕು ಯಾಕೆ 25 sir 25 sir ಇದು 25 25 sir ಕರೆಕ್ಟ್ ಎಸ್ ಯಾಕ ಇದು ಇಂಟು 1/4 ಅಂದ್ರೂ ಒಂದ 100 ಭಾಗಲೆ 4 ಅಂದ್ರೂ ಒಂದ ಓಕೆ ಸೊ ಮಲ್ಟಿಪ್ಲೈಡ್ ಬೈ 1/4 ಅಂದ್ರೇನು 1/4 ಮಾಡೋದು ಅದನ್ನ 1/4 ಮಾಡೋದು ಅಂದ್ರೆ ಗಿರ್ದಾ ಮಾಡೋದು ಅಂದ್ರೆ ಒಂದ 4 ಭಾಗಿಸೋದು ಅಂದ್ರೂ ಒಂದ ಓಕೆ ನೆಕ್ಸ್ಟ್ ದಿವ್ಯಾ ಮೋರ್ಕರ್ ಹೇಳು ನೆಕ್ಸ್ಟ್ 100 divided by 1/2 1/2 ಸೊ ಎಷ್ಟಾಯ್ತು ನೋಡ್ರಿ ಇದು ಇದ್ರ ಅರ್ಥ ನೋಡ್ರಿ ಮಜಾ ಎಷ್ಟೈತಿ ನೀವು ಇದನ್ನ ಮೆಕ್ಯಾನಿಕಲಿ ಮಾಡೋದು ಇದೈತಿ ಏನೈತಿ 100 ಮಾಡ್ತೀರಿ 100 ಇಂಟು ಇದ್ರ ಕೆಳಗಿನ ವೃತ್ಕ್ರಮ ಮಾಡ್ಕೊಳ್ಳೋದು 2/1 ಆಯ್ತು ಅವಾಗ ಎಷ್ಟಾತಿದ್ರು ಉತ್ತರ 200 ಬಂತು ಆದ್ರೆ ಇದನ್ನ ಅರ್ಥ ಯಾರು ಹೇಳ್ತೀರಿ 100 divided by 1/2 ಮಾಡಿದಾಗ ಯಾಕೆ ಬಂತು ನೋಡ್ರಿ ಸ್ವಲ್ಪ
ನಾ ಹೇಳ್ತೀನಿ. ಹೇಳು ಸರಿ ನಾ ಹೇಳು ಸರ್ ನಾ ಹೇಳ್ತೀನಿ. ಫಸ್ಟ್ ಯಾರು ಹೇಳಿದ್ರಲ್ಲ ಅವ್ರು ಸರಿ ನಾ ಹೇಳಿರಿ. ಸರಿ ನಾ ಅಂದ್ರೆ ರೀ ಅರ್ಧ ಅನ್ನೋದ್ರಿ ಎಷ್ಟು 100 ಭಾಗ ಮುಂದೆವಂತ್ರಿ. 100 ಅರ್ಧ ರೊಟ್ಟಿ ವೇಸ್ಟ್ ಆಗ್ತಾವ. 100 ರೊಟ್ಟಿ ಅದಾವು, ಅದ್ರೊಳಗ ಅರ್ಧ ರೊಟ್ಟಿ ವೇಸ್ಟ್ ಆಗ್ತಾವು, 200 ಆಗ್ತಾವ. 100 ರೊಟ್ಟಿ ಅದಾವ, ಅದ್ರೊಳಗ ಹಾಫ್ ರೊಟ್ಟಿವು ಹಾಫ್ ಎಷ್ಟ್ ಆಗ್ತಾವ? 200 ಆಗ್ತಾವ್ರಿ. ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಲೆಕ್ಕ ಚೈತನ್ಯ ಹೇಳು. ನೆಕ್ಸ್ಟ್ ಲೆಕ್ಕ ಯಾವ್ದಿತ್ತು? ಫಾಸ್ಟ್ ಇಲ್ಲ ಮುಗಿಸಿ, ಹೋಮ್ವರ್ಕ್ ಮುಗಿಸಿ ಮುಂದೆ ಹೋಗ್ಬೇಕು. half divided by half 1/4. 1/4 ಹೆಂಗ್ ಬರ್ಕೋದು? ನಾವು ಶಾಂಗ ಬರ್ಕೊಂಡಿ, ಛೇದವನ್ನ ಇಲ್ಲಿ ಗುಣಾಕಾರ ಮಾಡಿ ವ್ಯುತ್ಕ್ರಮ ಮಾಡ್ಕೊಂಡಿ. ಸೊ ನಾವೊಂದ್ 4 4 2 2 ಇದನ್ನ ಕಡ್ತಾ ಹೊಡೆದಾಗ 2 ಬಂತು ನೋಡ್ರಿ. ಯಾಕ? ಅರ್ಧ ರೊಟ್ಟಿ ಒಳಗ ಗಿರ್ದಾರ್ ರೊಟ್ಟಿವು ಎಷ್ಟ್ ಆಗ್ತಾವ? 2 ಆಗ್ತಾವ. ಅರ್ಧ ರೊಟ್ಟಿ ಒಳಗ ಗಿರ್ದಾರ್ ರೊಟ್ಟಿವು 2 ಆಗ್ತಾವ. ಅದಕ್ಕೆ ಓಕೆ. ನೆಕ್ಸ್ಟ್ ಒನ್ ಧನುಶ್ರೀ ಹೇಳ್ತಿ? Yes sir. ಏನಿತ್ತು ಹೇಳು. 2/3 divided by 1/3. ಡಿವೈಡ್ ಬೈ 1/3. ಓಕೆ, ಸೇಮ್ Yes, ಥಿಂಗ್. ಸೊ 2/3 ಹೆಂಗಿತ್ತು ಹಂಗ ಬರ್ಕೋತೀನಿ. ಕೆಳಗಿಂದ ಏನ್ ಮಾಡ್ತೀನಿ? ಡಿವೈಡ್ ಇರೋದ್ರಿಂದ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಇದರ ವ್ಯುತ್ಕ್ರಮವನ್ನ ತಗೋತೀನಿ. ಅವಾಗ ಹಿಂಗೂ ಮಾಡ್ಕೋಬಹುದು. 3 ಮತ್ತು 3 ಕ್ಯಾನ್ಸಲ್. ಇದನ್ನ ಗುಣಾಕಾರ ಇದ್ದಾಗ ಅಷ್ಟೇ ಕ್ಯಾನ್ಸಲ್ ಮಾಡ್ಬೋದು, ಇದನ್ನ ಪ್ಲಸ್ ಇದ್ದಾಗಲ್ಲ. ಸೊ ಎಷ್ಟಾಯ್ತು ಅವಾಗ? ಇಲ್ಲಿ ಒಂದ್ಲೆ ಉಳಿತು, 2 ಒಂದ್ಲೆ 2, 1 ಒಂದ್ಲೆ 1. ಸೊ ಎಷ್ಟು ಉಳಿತು? 2 ಉಳಿತು. ಸೊ 2/3 ಅಂದ್ರೆ ಹೆಂಗಿರ್ತೈತಿ ನಿಮ್ಗೆ ಗೊತ್ತೈತಿ? 1/3 ಇದ್ದಿದ್ದು 2/3 ಎಕ್ಸಾಕ್ಟ್ ಅರ್ಧ ಆಯ್ತು. 2/3 ಅರ್ಧ 1/3 ಐತಿ. ಸೊ 1/3 ಭಾಗಿಸಿದಾಗ ಬರೋಬ್ಬರಿ 2 ಬರ್ತೈತಿ. ಓಕೆ, ನೆಕ್ಸ್ಟ್ ಒನ್ ಜ್ಯೋತಿ ಜೇವ್ರು ಹೇಳು. 5/2 5/2 ಹೇಳು. 1/2 ಗಿರಿಧರ್ 1/2 ಹಿಂಗೈತಿ. ಗಿರಿಧರ್ ಕರೆಕ್ಟ್ ಐತಿ. ಇದು 5/2 ಡಿವೈಡೆಡ್ ಬೈ 1/2 ಐತಿ. ಹಾನ್ರಿ ಕರೆಕ್ಟ್ ಐತ್ರಿ. ಸೊ 5/2 ಓಕೆ. ಸೊ ಹೆಂಗ್ ಮಾಡ್ಕೋತೀನಿ ಇದನ್ನ? 5/2 ಹೆಂಗಿತ್ತು ಹಂಗ ಇಟ್ಕೋತೀನಿ, ಇಂಟು 2/1 ಮಾಡ್ಕೋತೀನಿ. 2 2 ಕ್ಯಾನ್ಸಲ್, 5 ವೆರಿ ಗುಡ್. ಸೊ ಇವೆಲ್ಲ ಸಿಂಪ್ಲಿಫಿಕೇಶನ್ ನಿಮಗೆ ಬರಾಕತ್ತಾವೆ. ಓಕೆ, ಗಿರಿಧರ್ ನೀವು ಮುಂದಿನ ಹೇಳಂಗಾರ ಯಾವ್ದೈತಿ? ಸರಿ ಎಲ್ಲ ಮುಗಿದವ್ರಿ. ಸರಿ ಎಲ್ಲ ಅದು ಕಂಪ್ಲೀಟ್ ಆಯ್ತ್ರಿ. ಹೋಮ್ವರ್ಕ್ ಎಲ್ಲ ಅದು ಕಂಪ್ಲೀಟ್ ಆಯ್ತು ಸರ್. ಎಕ್ಸಲೆಂಟ್. ಈಗ ಇನ್ನು ಕೆಲವೊಬ್ರು ಭಿನ್ನರಾಶಿಗಳನ್ನ ದಶಮಾಂಶ ರೂಪದಲ್ಲಿ ಹೆಂಗ್ ಬರೆಯೋದು ಅಂತ ಕೇಳಿದ್ರಿ. ನಿಮಗೆ ಈಗಾಗಲೇ ಇದನ್ನೆಲ್ಲ ಕಲಿಸಿರ್ತಾರೆ. ಇದೆಲ್ಲ ಬರೀ ರಿಫ್ರೆಶರ್. ಇದು ಕ್ವಿಕ್ ಆಗಿ ಹೇಳ್ತೀನಿ. ಈಗ ನಿಮಗೆ ಗೊತ್ತೈತಿ ಏನಪ್ಪಾ ಇದು 1/2 ಅಂತಂದ್ರ ಮಜಾ ಏನಾಕೈತಿ ನೋಡ್ರಿ. 1/2 ನ ನೀವು ಮಾಡಿದಾಗ ಫಸ್ಟ್ ಮೊದಲು ಮಾಡಿ ನೋಡು. ನಿಮ್ಮ ಮೆಕ್ಯಾನಿಕಲ್ ನಿಮ್ಗೇನು ಹೇಳ್ಯಾರಲ್ಲ ಆ ಥರ ಮಾಡೋಣ. ಓಕೆ, ಸೊ ಸ್ವಲ್ಪ ತಗೋತೀನಿ ಪೆನ್ನ. ಓಕೆ, ಸೊ 1/2 ಆಯ್ತು. 1/2. ಸೊ ಇದನ್ನ ಆಲ್ಮೋಸ್ಟ್ ನೀವೇನ್ ಮಾಡ್ಕೋತೀರಿ? ಸೇಮ್ ಈ ತರ ಮಾಡ್ಕೋತೀರಿ ಹೆಂಗ? ಅಥವಾ ಇದು ಈ 1/2 ತಗೊಳಕ್ಕಿಂತ ಮೊದಲು ಇನ್ನೊಂದು ಸ್ವಲ್ಪ ದೊಡ್ಡ ಅದು 5/2. ಇದ್ರ ಅರ್ಥ ನಿಮಗೆ ಇಂಟ್ಯೂಟಿವ್ಲಿ ಗೊತ್ತೈತಿ ಏನಪ್ಪಾ? 5 ಭಾಗಾಕಾರ 2 ಅಥವಾ 5 ಚಾಕ್ಲೇಟ್ ಅದಾವ, ಇಬ್ಬರಿಗೆ ಹಂಚಾಕತ್ತೀರಿ. ಎಷ್ಟೆಷ್ಟು ಬರ್ತೈತಿ? 2.5 ಬರ್ತೈತಿ. ಇದು ನಿಮಗೆ ಗೊತ್ತೈತಿ. ಅದು ಹೆಂಗ್ ಬರ್ತೈತಿ ನೋಡೋಣ. ಈಗ 2.5 ಹೆಂಗ್ ಬರ್ತೈತಿ? ಈಗ 5 ಐತಿ, ಭಾಗಾಕಾರ 2. ನಿಮ್ಗೆಲ್ಲರಿಗೂ ಗೊತ್ತೈತಿ. ಏನ್ ಮಾಡ್ತೀರಿ ನೀವು? ಮೊದಲ 2 ನೋಡ್ರಿ 4 ಹಚ್ತೀರಿ. ಇನ್ನೂ ಒಂದು ಶೇಷ ಉಳಿತಿಲ್ಲ. ಈಗಾಗಲೇ ಇದು ಬಿಡಿಕಾಳದಾಗ ಐತಿ. ಇನ್ನು ಬಿಡಿಕಾಳದಕ್ಕಿಂತ ನಾನು ಕೆಳಗಿನ 10 ಪಟ್ಟು ಕೆಳಗೆ ಹೋಗ್ಬೇಕಲ್ಲ. ಹೋಗಾಕ ಯಾಕಂದ್ರೆ ಇಲ್ಲ ನಾನು ಇನ್ನೊಂದು ಏನ್ ಮಾಡ್ಕೊಳ್ತೀನಿ? 0 ಇಟ್ಕೊಳಾಕ್ತೀನಿ. ಅಂದ್ಮ್ಯಾಗ ನಾನು ಬಾಕ್ಸೋದ್ರಿಂದ ಏನ್ ಮಾಡ್ಬೇಕು? ಇನ್ನು 10 ಪಟ್ಟು ಕೆಳಗೆ ಹೋಗ್ಬೇಕು. ಅದಕ್ಕೆ ನಾನು
ದಶಾಂಶ ರೂಪದಲ್ಲಿ ಹೋಗ್ತೀನಿ, ಆವಾಗಲೇ 2 5 10 ನೋಡ್ರಿ. ಅವಾಗ ನಮಗೇನು ಉಳಿಯೋದಿಲ್ಲ ಶೇಷ. ಸೊ 2 ಬಂತಿದ್ದು ಇದೇ 2.5. ಸೊ ಇಲ್ಲೇ ಗೊತ್ತಾಯ್ತು ನಿಮಗೆ ವರಿ ಅನ್ನಕ 0.5 ಅರ್ಧ ಅನ್ನಕ್ಕೆ ಇಲ್ಲಿ ಏನು ಉಪಯೋಗಿಸಕತ್ತಾನೋ 2 0.5 ಬರಾಕತ್ತೈತಿ. ಸೊ ಇದನ್ನ ನೀವು ಹಿಂಗೂ ನೋಡ್ಬೋದು. 1/2 ಐತಿ, 1/2 ಇದನ್ನ ನಾ ಏನ್ ಬರ್ಕೋಬಹುದು 2 ಇದನ್ನ 1 ಇದನ್ನ 2 ಭಾಗಿಸೋದು, ಹೌದಲ್ಲ. ಸೊ ಏನಾಕೈತಿ ಈಗ ಭಾಗ ಹೋಗುದಲ್ಲ, ಇದು 1 ಸಣ್ಣದೈತಿ, 1 ಭಾಗ ಹೋಗುದಿಲ್ಲ ಅಂದ್ಕೊಳ್ಳಿ ಏನಾಕತಿ, ನಾನು ದಶಮಾಂಶದಾಗ ಹೋಗ್ಬೇಕು. ಈಗ ಬಿಡಿಕಿತ ಕೆಳಗಂತೂ ಏನಿಲ್ಲ, ದಶಮಾಂಶದಾಗ ಹೋಗ್ಬೇಕು ನಾನು, ಇನ್ ಮುಂದೆ ಹೋಗ್ಬೇಕು ನಾನು, ಹೌದಲ್ಲ. ಹಿಂಗ್ ಹೋದಾಗ ಏನಾಕೈತಿ ಇದ್ರ ಮೇಲೆ ನಾನು 0 ಜಕ್ಕೋತೀನಿ, 0 ಹೋಯ್ತು. ಸೊ 0.5 ಯಾಕೆ ಬಿಂದುವಿನ ಸರಿ ಕೇಳಿಸ್ತಾತ್ರಿ. ಕಟ್ ಕೇಳ್ಸಾತೈತ್ರಿ. ಟ್ರೈ ಮಾಡೋಣ. ಓಕೆ ನೋಡೋಣ ಎಷ್ಟು ಈಗ ರೆಕಾರ್ಡ್ ಮಾಡಾಕತ್ತೀನಿ, ನೋಡೋಣ ಏನಾಗ್ತದೆ. ಇವೆರಡು ಸೇಮ್ ಇರ್ತಾವ ಈ ಕಾರಣಕ್ಕೆ, ಇದು ಗೊತ್ತೈತಿ ನಮ್ಗೆ. ಇನ್ನೊಂದು ಏನ್ ಗೊತ್ತೈತಪ್ಪ ಅಂದ್ರ, ಈ ಮೊದಲನೇ ಸಂಖ್ಯೆ ಏನ್ ಇರ್ತೈತ್ಲ, ಇಲ್ಲೇನ್ ಅಂಕಿ ಇರ್ತೈತ್ಲ, ಇಲ್ಲಿ ಏನ್ ಬಂದಿರ್ತೈತ್ಲ ಅದರ ಡಬಲ್ ಇಲ್ಲೇ ಐತಿ. ಅಂದ್ರೆ ಇದು ಸಪೋಸ್ ಇದು ಎಕ್ಸ್ ಇತ್ತಂದ್ರ ಇದು ಎಷ್ಟಿರ್ತೈತಿ 2x ಇರ್ತೈತಿ. ಅಂದ್ರೆ ಇದು 4 ಇದ್ರ ಇದು 8, ಇದು 3 ಇದ್ರ ಇದು 6, ಹೌದು. ಆದ್ರೆ ಇದು 5ಕ್ಕಿಂತ ಹೆಚ್ಚು 5 ಇರಂಗಿಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ 2 ಅಂಕಿಗಳು ಬರಂಗಿಲ್ಲ, ಇವೆಲ್ಲ ಒಂದೊಂದು ಅಂಕಿ. ಇದು ಇಲ್ಲೇ ಐತ್ಲ, ಇದು 1 ಅಂಕಿ, ಇದು 1 ಅಂಕಿ, ಇದು 1 ಅಂಕಿ, ಇದು 1 ಅಂಕಿ. ಸೊ ಇದು 5ಕ್ಕಿಂತ 5 ಅಥವಾ ಹೆಚ್ಚಿರಕ್ ಸಾಧ್ಯ ಇಲ್ಲ. 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು ಅಷ್ಟೇ, ಯಾಕಂದ್ರೆ ಅದ್ರ ಡಬಲ್ ಇಲ್ಲಿ ಇರ್ತದೆ. ಸೊ ನೋಡ್ರಿ ಇಲ್ಲಿ ಏನ್ ಬರಿತೀನಿ, 4 ಅಂಕಿಗಳ ನಂಬರ್ ಐತದು, 4 ಅಂಕಿಗಳ ನಂಬರ್ ಐತೆ, 4 ಅಂಕಿಗಳ ಕಾರಿನ ನಂಬರ್ ಐತಿ. ಅದು ಒಂದನೇ ಕಂಡೀಷನ್ ಏನೈತಪ್ಪ ನಿಮ್ದು ಅಂತಂದ್ರ, ಒಂದನೇ ಕಂಡೀಷನ್ ಏನೈತಿ, ಎರಡನೇ ಮತ್ತು ಮೂರನೇ ಅಂಕಿಗಳು ಸಮ. ಆಮೇಲೆ ಇನ್ನೊಂದ್ ಏನ್ ಕಂಡೀಷನ್ ಐತಿ, ಸುಮ್ಮನೆ ಅನ್ಮ್ಯೂಟ್ ಮಾಡ್ಬೇಡ್ರಿ, ಏನಾದ್ರು ಹೇಳೋದಿದ್ರೆ ಅನ್ಮ್ಯೂಟ್ ಮಾಡ್ರಿ. ಆಮೇಲೆ ಇನ್ನೊಂದ್ ಏನ್ ಕಂಡೀಷನ್ ಐತಿ ಇಲ್ಲಿ, 4ನೇ ಅಂಕಿ ಮೊದಲನೇ ಅಂಕಿಯ ಎರಡರಷ್ಟಿದೆ. ಅಂದ್ರೆ ಏನು, ಇದೇನೈತಿಲ್ಲ ಇಲ್ಲಿ, ಇದರ ಡಬಲ್ ಇಲ್ಲ ಐತಿ, ಹೇಳಿದ್ನಲ್ಲ ಇಲ್ಲಿ 1 ಇದ್ರೆ ಇದು 2 ಇರ್ಬೇಕು, ಇದು 2 ಇದ್ರೆ ಇಲ್ಲಿ 4 ಇರ್ಬೇಕು. ಮತ್ತೆ ಇವು ಮಧ್ಯದ ಅಂಕಿಗಳು ಏನದಾವು ಸೇಮ್ ಅದಾವ, ಸೇಮ್ ಟು ಸೇಮ್. ಇನ್ನು ಮೂರನೇ ಕಂಡೀಷನ್ ನಮ್ಗೆ ಏನ್ ಗೊತ್ತೈತಪ್ಪ ಅಂತಂದ್ರ, ಈ ಮೊದಲನೇ 2 ಅಂಕಿಗಳಿಂದ ಏನಿಲ್ಲ ಸಂಖ್ಯೆ ಆಗೈತ್ಲ, ಇಲ್ಲೊಂದು ಸಂಖ್ಯೆ ಆಗೈತಿ. ಇದು ಫಾರ್ ಎಕ್ಸಾಂಪಲ್ ಇಲ್ಲಿ 1 ಇತ್ತು, ಇಲ್ಲಿ 2 ಇತ್ತು, ಅಂದ್ರೆ ಏನಾಗ್ತಿದ್ದು 12 ಆಗ್ತಿತ್ತು, 12 ಆಗ್ತಿಲ್ಲ. ಇದರ ಡಬಲ್ ಇಲ್ಲೈತಿ, ಇದು ಮತ್ತೆ ಈ ಸಂಖ್ಯೆಯಿಂದ ಕೂಡಿದಂತ ಸಂಖ್ಯೆ ಡಬಲ್ ಐತಿ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರ, ಇದು 1 ಮತ್ತು ಇದು 0 ಇತ್ತಂದ್ರ, ಇದು ಹಿಂಗಾಗಿತ್ತಂದ್ರ ಇದೇನಾಗಿರ್ಬೇಕು, ಈ 2 ಕೂಡಿದಾಗ ಏನಾಗಿರ್ಬೇಕು, ಇದು 20 ಆಗಿರ್ಬೇಕು. ಇದು 12 ಆಗಿದ್ರ ಇದು 24 ಆಗಿರ್ಬೇಕು, ಹಿಂಗೆ. ಸೊ 1ನೇ ಮತ್ತು 2ನೇ ಅಂಕಿಗಳಿಂದ ಆದ ಸಂಖ್ಯೆಯ ಎರಡರಷ್ಟು ಮೂರನೇ ಮತ್ತು 4ನೇ ಅಂಕಿಗಳಿಂದ ಆದ ಸಂಖ್ಯೆ. 1ನೇ ಮತ್ತು 2ನೇ ಅಂಕಿಗಳಿಂದ ಆದ ಸಂಖ್ಯೆಯ ಎರಡರಷ್ಟು ಯಾವ್ದೈತಿ, 3ನೇ ಮತ್ತು 4ನೇ ಅಂಕಿಗಳಿಂದ ಆದ ಸಂಖ್ಯೆ. ಬೇಕಾದ್ರೆ 3 ಕಂಡೀಷನ್ ಬರ್ಕೊಡ್ರಿ, 3 ಕಂಡೀಷನ್ಗಳನ್ನ ಬರ್ಕೊಡ್ರಿ. 2ನೇ ಮತ್ತು 3ನೇ ಅಂಕಿಗಳು ಸಮ 4ನೇ ಅಂಕಿಯ ಸರಿ. ಹಾ 12 ಮತ್ತು 24 ಹಾಕಿದಲ್ರಿ ಸರ್. ಓಕೆ, ಮೊದಲಿಂದ ಬರ್ಕೊಂಡ್ರಿ ಎಲ್ಲರೂ, ಆಮೇಲೆ ಆನ್ಸರ್ ಬಗ್ಗೆ ವಿಚಾರ ಮಾಡೋಣ. ನೋ ಸರ್. ಎಸ್ ಸರ್. ಬರ್ಕೊಡ್ರಿ ಮೊದಲು.
ಪ್ರಶ್ನೆ ತಿಳ್ಕೊಳ್ರಿ ಮೊದಲು ಕರೆಕ್ಟ್. ಬರ್ಕೊಂಡಿತ್ತು ಪ್ರಶ್ನೆ ತಿಳಿತೇನೆ ನೋಡ್ರಿ ಈಗ, ಆಮೇಲೆ ಉತ್ತರಕ್ಕೆ ಹೋಗೋಣ ಸಾವಕಾಶ. ಈಗ ಯಾರು ಉತ್ತರ ಹೇಳಕ್ ಹೋಗ್ಬೇಡ್ರಿ, ನಿಮಗೆ ಏನಾದ್ರು ಬಂದಿದ್ರೆ. ಈಗ ಒಂದ್ ಯಾರೋ ಈಗ ಜಸ್ಟ್ ಉತ್ತರ ಹೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಈಗ ಒಂದ್ ಯಾರೋ ಹೇಳಿದ್ರು ಕಾರಿನ ಸಂಖ್ಯೆ 2448 ಆಗಿರ್ಬೇಕು ಅಂತ. ಇದು ಸರಿಯಾದ ಉತ್ತರ ಹೌದೋ ಅಲ್ಲೋ? ಇದಕ್ಕ ಸರಿಯಾದ ಉತ್ತರ ಅಲ್ಲ ಅಂತ ಯಾರಂತೀರಿ ಅವ್ರ ಕೈ ಎತ್ರಿ. ಯಾಕೆ ಸರಿಯಾದ ಉತ್ತರ ಅಲ್ಲ ಇದು? 2448 ಅಂತ ಒಬ್ರು ಯಾರೋ ಹೇಳಿದ್ರು. ವಿದ್ಯಾ ಹೇಳು, ಇದು ಯಾಕೆ ಸಮನಾದ ಉತ್ತರ ಅಲ್ಲ, ಕರೆಕ್ಟ್ ಉತ್ತರ ಅಲ್ಲ? 2448 ಸರಿ 1224 ರೀ. ಅಲ್ಲ, ಈ 2448 ಐತಲ್ಲ, ಇದು ಸರಿಯಾದ ಉತ್ತರ ಹೌದೋ ಅಲ್ಲೋ? ನೋ ಸರ್, ತಪ್ಪೈತ್ರಿ ಸರಿ, ತಪ್ಪೈತ್ರಿ ಸರ್, ತಪ್ಪೈತ್ರಿ. ಯಾಕಂತ ಹೇಳ್ತಾರೆ ತಪ್ಪೈತ್ರಿ. ಯಾಕಂದ್ರಿ ಎರಡನೇ ಕಂಡೀಷನ್ ಅದಕ್ಕೆ ಒಪ್ಪುದಿಲ್ರಿ. 4ನೇ ಅಂಕಿ ಮೊದಲನೇ ಅಂಕಿಯ 2ರಷ್ಟಿದೆ. ಇದು ಫೇಲ್ ಆತ್ ನೋಡ್ರಿ. 1ನೇದು ಸರಿ ಆತು, 3ನೇದು ಸರಿ ಆತು, ಆದ್ರ 2ನೇ ಕಂಡೀಷನ್ ಒಪ್ಪೋದಿಲ್ಲ. ಈ ಎಲ್ಲಾ ಕಂಡೀಷನ್ಗಳು ಒಪ್ಪಬೇಕು. ಓಕೆ, ಯಾರಿಗಾದ್ರೂ ಇದು ಬಂದಿತ್ತು ಈಗ ಉತ್ತರ ಅಂದ್ರ ಕೈ ಎತ್ತಬಹುದು ಅಷ್ಟೆ. ಬಂದಿತ್ತಂದ್ರೆ ಈಗ ಸದ್ಯ ಸೊ ಬಹಳ ವಿಚಾರ ಮಾಡುವಂಥದ್ದೈತಿ, ಕ್ವಿಕ್ ಆಗಿ ಬರುದಿಲ್ಲ, ವಿಚಾರ ಮಾಡಬೇಕು. ಓಕೆ, ಸೊ ಇದು ಹೋಮ್ವರ್ಕ್. ಈಗ ಎನಿವೆ ನೆಕ್ಸ್ಟ್ ಕ್ಲಾಸ್ ನಾವು ಬೇರೆ ಒಂದು ಅಧ್ಯಾಯ ಶುರು ಮಾಡ್ತೀವಿ. ಸೊ ಅಲ್ಲಿವರೆಗೆ ಇದ್ರ ಬಗ್ಗೆ ಥಿಂಕ್ ಮಾಡ್ರಿ. ಓಕೆ, ಇದಕ್ಕೆ 2 ಉತ್ತರಗಳದಾವ. ನಾವು ಒಂದೇ ಹೇಳ್ತೇನೆ, ಮೊದಲ 2 ಉತ್ತರಗಳನ್ನ ಕಂಡು ಹಿಡ್ಕೋಬೇಕು. ಇದಕ್ಕೆ 2 ಪರಿಹಾರಗಳದಾವ. ಇದಕ್ಕೆ ಎಷ್ಟು ಪರಿಹಾರ ಅದಾವು? 2 ಪರಿಹಾರಗಳದಾವ. 2 ಬೇರೆ ಬೇರೆ ಸೊಲ್ಯೂಷನ್ಸ್ ಅದಾವ. 2 ಆನ್ಸರ್ಸ್. ಈ 2 ಆನ್ಸರ್ಸ್ಗಳನ್ನ ಕಂಡ್ಕೊಂಡ್ ಬರ್ಬೇಕು ನೀವು. ಓಕೆ, ಬಾಯ್ ದೆನ್.